ಯಾರು ಗೆಲ್ಬೇಕು ಈ ಸಲ ಮೈಸೂರಲ್ಲಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ರಾಜರು ಗೆಲ್ಲಬೇಕು. ಹೌದಾ, ಯಾಕೆ? ನಮ್ಗೆ ಅವರೇ ಸರಿ. ಕಾಂಗ್ರೆಸ್ ಬಂದ್ಬಿಟ್ಟು ಹಾ. ಈಗೆಲ್ಲ ಮನೆ ಎಲ್ಲ ವಿಚಿತ್ರ ಆಗೋಯ್ತು. ಯಾವ ಏ ಥರ? ಗಂಡನಿಗೆ ಹೆಡ್ತಿನೇ ಇಲ್ಲ, ಹೆಡ್ತಿಗೆ ಗಂಡನೇ ಇಲ್ಲ ಹಂಗಾಗೋಯ್ತು. ಈಗ ಅವ್ರು ಮಾಡಿರೋ ಕಾಂಗ್ರೆಸ್ನವರು ಈಗ ನಮಗೆ ಅವ್ರಿಗೆ ಹಾಕಿಕ್ಕಿಲ್ಲ. ನಾವು ಈಗ ಏನಿದ್ರು ಬಿ ಜೆ ಪಿಗೆ ಹಾಕೋದು. ಸಂಸಾರ ಹಾಳಾಗೋಯ್ತು. ಈಗ ಪ್ರಪಂಚ ಹಾಳಾಗ್ಬಿಡ್ತು. ಹಳ್ಳಿಗಳಲ್ಲಿ ಹೆಂಗಸರುಗಳು ಹೋದವರು ಒಂದು ವಾರ ಒಂದು ತಿಂಗಳು ಮನೆಗೆ ಬರ್ತಾ ಇಲ್ಲ. ಹಾಂ, ಮಹಾರಾಜರಿಗೆ ಗೆಲ್ತಾರೆ ಕಣವ. ಮಹಾರಾಜರಿಗೆ ನಾವು ಹಾಕೋದಿಲ್ಲ. ಒಳ್ಳೇದು ಮಾಡಿರೋರು, ದೇಶಕ್ಕೆ ಮಳೆ ಬೆಳೆ ಉಳಿಸಿರೋರು. ಇವತ್ತು ಅವ್ರನ್ನೇ ನಮಗೆ ಭಾರಿ ಇಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಕಡೆಯಿಂದನೂ ಒಂದು ರೀತಿ ಗೆಲ್ಲೋ ಚಾನ್ಸಸ್ ಇದೆ ಅನ್ನೋ ಮಾತಿದೆ. ಇದು ಕಾಂಗ್ರೆಸ್ನವರು ನಮಗೆ ನೀರು ಕೊಡದೆ ಗೋಳೋ ಅನ್ನಿಸ್ಬಿಟ್ರು ರೈತರನ್ನ. ಹ್ಞೂ, ಕಟ್ಟೆಲಿ ನೀರು ಬಿಟ್ಟು ತಮಿಳ್ನಾಡಿಗೆ ಬಿಟ್ರು. ಏನು ಮಾಡೋಕ್ಕಾಗೈತೆ? 144 ಸೆಕ್ಷನ್ ಜಾರಿ ತಂದು ತೂಬಿಂತ ನಿಲ್ಲಿಸ್ಬಿಟ್ರು. ಹ್ಞೂ, ಏನು ಮಾಡೋಕ್ಕಾಗೈತೆ? ರೈತರು ಪೊಲೀಸ್ನವ್ರು ಹೊಡಿತಾರೆ ಕೇಳಕ್ಕೆ ಹೋದ್ರೆ. ಆ ರೀತಿ ಮಾಡಿಬಿಟ್ರು. ಇದು ಕಾಂಗ್ರೆಸ್ನವರಿಂದ ಗ್ಯಾರಂಟಿ ಯೋಜನೆಗಳು 100 ಜನಕ್ಕೆ ಬಂದೈತೆ. ಇನ್ನೊಂದು 60-70 ಜನಕ್ಕೆ ಬಂದೇ ಇಲ್ಲ ಅದು. ಅವು ಗೋಳು ಅಂತ ಹೆಣ್ಮಕ್ಳು ತಿರುಗಿ ಸಾಯ್ಬೇಕು. ಆ ಗ್ಯಾರಂಟಿ ತಿಂಗಳು ಬರ್ತಾ ಇದೆಯಾ ದುಡ್ಡು ನಿಮ್ಮ ಮನೆಯಲ್ಲಿ ಇರೋ ಹೆಂಗಸರಿಗೆ? ಗೃಹಲಕ್ಷ್ಮಿ ಯೋಜನೆ. ಅಯ್ಯೋ, ಅದು ನಾನು ಈಗ ಹೇಳ್ತಾ ಇಲ್ವೇನಮ್ಮ, ಒಬ್ಬರಿಗೆ ಬರ್ತೈತೆ, ಒಬ್ಬರಿಗೆ ಬರ್ತಾ ಇಲ್ಲ. ಈಗ ಒಂದು ಊರಲ್ಲಿ ಅಂತ ಅಂದ್ರೆ ಒಂದು 50 ಜನಕ್ಕೆ ಬರ್ತಾ ಇರ್ಬೋದು, ಇನ್ನೊಂದು 50 ಜನಕ್ಕಿಲ್ಲ. ಅವ್ರು ಗೋಳು ಅಂತ ಎಲ್ಲೆಲ್ಲಿ ಐತೆ ಅಲ್ಲಿ ಎಲ್ಲ ತಿರುಗಿ ಕಾಲು ಸೊಪ್ಪಾಗಿ ಎಲ್ಲ ಇದಕ್ಕೆ ಹೋಯ್ತಾ. ಅವ್ರು ಆಸ್ಪತ್ರೆಗೆ ಹೊಡೆದು ಅಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ನನ್ನ ಗೃಹಲಕ್ಷ್ಮಿ ಬರ್ತೈತೆ, ಅದು ಬರ್ತೈತೆ, ಇದು ಬೈತಿ ಅಂತ ಯಾವುದೂ ಇಲ್ಲ. ಒಂದು 50 ಜನಕ್ಕೆ ಗೊತ್ತಾಯ್ತಿಲ್ಲ ಅನ್ನಂಗಿಲ್ಲ. ಫ್ರೀ ಬಸ್ ಬಿಟ್ಟಿರೋದ್ರಿಂದಾನು ಹೆಲ್ಪ್ ಆಗಿದೆ ಹೆಂಗಸರಿಗೆ. ಹೆಂಗಸರೆಲ್ಲ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಈಗ ಫ್ರೀ ಬಿಟ್ಟಿರೋದು ಗಂಡಸ್ರಾಗಿ ಕಿತ್ತವ್ರೆ, ಹೆಂಗಸ್ರಿಗೆ ಹಾಕ್ತಾವ್ರೆ. ಏನಿಲ್ಗೋ ಇದು ಏನು ಎಣ್ಣೆ ಕುಡಿತೀವಿ ನೋಡಿ ಗಂಡಸರು, ಅದ ರೈಟ್ ಜಾಸ್ತಿ ಮಾಡಿದ. ರೈಟ್ ಜಾಸ್ತಿ ಮಾಡಿಬಿಟ್ಟು ಹೆಂಗಸ್ರಿಗೆ ಫ್ರೀ ಓಡಾಡಕ್ಕೆ ಮಾಡ್ದ, ಗಂಡಸ್ರಿಗೆ ಜಾಸ್ತಿ ಮಾಡ್ದ, ಹೆಂಗಸ್ರಿಗೆ ಫ್ರೀ ಓಡಾಡಕ್ಕೆ ಮಾಡ್ದ. ಅಷ್ಟೇ, ಇನ್ನೇನಿಲ್ಲ. ನಮ್ಮ ದುಡ್ಡು ತೆಗಿತಾನೆ, ನಮಗೆ ಹಾಕ್ತಾನೆ. ಏನು ಅವ್ರ ಅಪ್ಪನ ಮನೆಯಿಂದ ತರಕ್ಕಲ್ಲ, ಅಲ್ಲೇ ತೆಗಿತಾನೆ, ಅಲ್ಲೇ ಹಾಕೋದು. ಈಗ ಗಂಡಸ್ರದೆಲ್ಲ ಕುಡಿಯೋದು ಏನು ಮಾಡ್ದ, ಜಾಸ್ತಿ ಮಾಡಿದ. ಹೆಂಗಸ್ರಿಗೆ ಫ್ರೀ ಓಡಾಡೋಂಗೆ ಮಾಡಿದೆ ಅಷ್ಟೇ.